ಆನಂತರ ಕಾಂಚೀಪುರದ ಕಡೆ ಬಂದರು. ಬೇಜಾರು ಮಾಡ್ಕೋಬೇಡಿ, ತಪ್ಪಾಯ್ತು, ನನ್ನ ಹೆಂಡತಿ ಕಡೆಯಿಂದ ಬೇಡ್ಕೊಂಡು. ಇಲ್ಲ ಬಿಡು, ಅದೇನು ಪದ್ಧತಿ ಇಲ್ಲ. ಮತ್ತು ಕೆಲವು ಮನೆಯಲ್ಲಿ ಇರುತ್ತಲ್ಲ ಪದ್ಧತಿ, ಅವರೇನು ಬೇಜಾರು ಮಾಡ್ಕೊಂಡಿಲ್ಲ, ಎಲ್ಲವನ್ನೂ ಮೇರಿ ನಿಂತಂಥವ್ರು ಕಾಂಚೀಪುರರು. ಬಿಡು, ಅದಕ್ಕೆ ತಲೆ ಕೆಡಿಸ್ಕೋತೀಯ ನೀನು ಅಂದರು. ರಾಮಾನುಜ ಹೇಳಿದಂತೆ ನಾನು ಕೆಲವು ಸಂದೇಹಗಳಿದ್ದಾವೆ. ನೀವು ದಿನಾಲೂ ವರದರಾಜನ ಹತ್ರ ಮಾತಾಡ್ತೀರಿ ರಾತ್ರಿ, ಇವತ್ತೊಂದಿಷ್ಟು ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ಉತ್ತರ ಬರ್ಸ್ಕೊಂಬನ್ನಿ, ಕೇಳ್ಕೊಂಬನ್ನಿ, ನನಗೆ ಹೇಳಿ ನಾಳೆ ಅಂತ. ನಮಗೆ ಇವತ್ತು ಹೇಳಿದಾಗ ಒಂಥರ ಆಭಾಸ ಅನಿಸುತ್ತೆ. ಇದೇನು ರೀ ಅದು, ಕ್ವಶನ್ ಕೇಳೋದು, ಆನ್ಸರ್ ಇಡ್ಸ್ಕೊಂಬರೋದು, ದೇವ್ರು ಹೇಳ್ತಾನ ಅಂತೀವಿ. ಅದು ಶ್ರದ್ಧೆಯ ಕಾಲ. ಶ್ರದ್ಧೆಯ ಕಾಲದಲ್ಲಿ ಆ ಗುರುಗಳು ಹೇಳಿದ್ದನ್ನೇ ಭಗವಂತನ ಬಾಯಿಂದ ಬಂದದ್ದು ಅಂತ ನಂಬಿಕೊಳ್ಳುವಂಥ ಕಾಲ ಅದು. ಕಾಂಚೀಪುರರು ಕೇಳಿದರು, ವರದರಾಜನ ಕೇಳಿ ಪ್ರಶ್ನೆಗಳನ್ನು. ಏನೇನು ಪ್ರಶ್ನೆ ಇದ್ದಾವೆ, ಪ್ರಶ್ನೆ ಯಾವುದು, ಉತ್ತರ ಯಾವುದು. ಮರುದಿನ ಕಾಂಚೀಪುರ ಹೇಳಿದ್ರಂತೆ, ನೀನು ಕೇಳಿದ್ನಪ್ಪ ನಿನ್ನ ಪ್ರಶ್ನೆಗಳಿಗೆಲ್ಲ ಅದಕ್ಕೆ ವರದರಾಜ ಉತ್ತರ ಕೊಟ್ಟಿದ್ದಾನೆ ಅಂತ ಹೇಳಿದರು. ಏನೇನು ಪ್ರಶ್ನೆ, ಏನೇನು ಉತ್ತರ? ಪರಬ್ರಹ್ಮ ಮತ್ತು ಜಗತ್ ಕಾರಣದ ಬಗ್ಗೆ ಪ್ರಶ್ನೆ ಕೇಳಿದರು. ಅದಕ್ಕೆ ಉತ್ತರ ಕೊಟ್ಟ ವರದರಾಜ, ನಾನೇ ಪರಬ್ರಹ್ಮ ಮತ್ತು ಜಗತ್ತಿಗೆ ನಾನು ಕಾರಣ. ನಮ್ಮ ವೇದಾಂತ ಇರೋದೇ ಅದರ ಮೇಲೆ. ಭಗವಂತ ಸೃಷ್ಟಿ ಮಾಡಿದ, ಈ ಪ್ರಪಂಚ ಇರಲಿಲ್ಲ, ಭಗವಂತ ಒಬ್ಬನೇ ಇದ್ದ. ಅವನಿಗೂ ಬೇಜಾರಾಗತ್ತಲ್ಲ, ಒಬ್ಬನೇ ಇದ್ದು ಎಷ್ಟು ಅಂತಿರ್ತಾನೆ ಅವನೇ. ಅದಕ್ಕೆ ನಮ್ಮ ಗುಂಡಪ್ಪನ ಸುಮ್ಮನೊಬ್ಬಂಟಿ ಅಂತಿಹುದು, ಆಗಬೇಕು ಅಂತ ಇಬ್ಬರಾದಂತೆ, ಇಬ್ಬರಾಗಿ ಕೋಟಿ ರೂಪದಲ್ಲಿ ಹೊಮ್ಮಿದ ಅಂತ ಹೇಳ್ತಾರೆ. ಕೋಟಿ ಹೊಂದಿದ. ಹಾಗೆ ಭಗವಂತ ಒಬ್ಬನೇ ಇದ್ದ, ಪರಬ್ರಹ್ಮ ಜಗತ್ತಿಗೆ ಕಾರಣ. ಅಹಮೇವ ಪರಂ ತತ್ವಂ ಜಗತ್ ಕಾರಣಂ ಕಾರಣಂ ಅಂತ ಹೇಳಿದ. ಎರಡನೇದು, ಇದು ಬಹಳ ಮುಖ್ಯವಾಗಿ ಬರುವಂಥದ್ದು, ಜೀವಾತ್ಮ ಪರಮಾತ್ಮದಲ್ಲಿ ಭೇದ ಇದೆ ಅಂತ. ವಿಶಿಷ್ಟ ಅದ್ವೈತದ ಮೂಲ, ಮುಂದೆ ದ್ವೈತಕ್ಕೂ ಅದೇ ಬಂತು. ಮುಂದೆ ಜೀವ ಮತ್ತು ಪರಮಾತ್ಮನೊಳಗೆ ಭಿನ್ನ ಭೇದ ಇದೆ ಅಂತ. ಅದಕ್ಕೆ ಅವ್ರು ಹೇಳಿದ್ದು ಏನಂದರೆ, ಕ್ಷೇತ್ರಜ್ಞೇಶ್ವರಯೋ ಭೇದ ಸಿದ್ಧ ಏವಹ. ಅಂದರೆ ಜೀವಕ್ಕೂ ಪರಮಾತ್ಮನಿಗೂ ವ್ಯತ್ಯಾಸ ಇದೆ. ಈಗ ಒಬ್ಬ ಚಿನ್ನದ ಕೆಲಸ ಮಾಡ್ತಿರ್ತಾನೆ, ಚಿನ್ನದ ಕೆಲಸ ಮಾಡೋನೇ ಬೇರೆ, ಚಿನ್ನದ ವಸ್ತುವೇ ಬೇರೆ. ಒಂದು ಚಿನ್ನದ ಆಭರಣ ಮಾಡ್ತಾನೆ, ಚಿನ್ನದ ಆಭರಣ ಬೇರೆ, ಚಿನ್ನದ ಆಭರಣ ಮಾಡಿದವನು ಬೇರೆ. ಕೊರಳಲ್ಲಿ ಹಾಕ್ಕೋಬಹುದು, ಆದರೆ ಅವನದೇ ಒಂದು ಭಾಗ ಆಗಲ್ಲ. ಹಾಗೆ ಜೀವ ಭಗವಂತನಿಂದ ಸೃಷ್ಟಿಯಾದಂಥ ಒಂದು ಉಪಕರಣ. ಅದು ಬಹಳ ಅಂದರೆ ಒಳ್ಳೆಯ ಉಪಕರಣ ಆಗ್ಬೋದೇ ಹೊರತಾಗಿ ಅದೇ ದೇವರಾಗೋಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಹೇಳ್ತಾರೆ ಕ್ಷೇತ್ರಜ್ಞೇಶ್ವರ ಯೋ ಭೇದ ಸಿದ್ಧ ಏವಹ ಅಂತ. ಮುಂದೆ ಮೋಕ್ಷಕ್ಕೇನು ದಾರಿ ಅಂತ ಕೇಳಿದರು. ಮೋಕ್ಷಕ್ಕೆ ದಾರಿ ಹೇಳ್ತಾರೆ, ಪ್ರಪತ್ತಿಯೇ ಮೋಕ್ಷೋಪಾಯ. ಪ್ರಪತ್ತಿ ಅಂದರೆ ಸರ್ವಾರ್ಪಣ, ನಂದಲ್ಲ, ಇದಂ ನಮ್ಮಮ್ಮ ಅಂತ ನಮ್ಮಲ್ಲೆಲ್ಲ ಹೇಳಿಸ್ತಾರೆ. ಪೂಜೆ ಮಾಡಿಸುವಾಗ, ಯಜ್ಞ ಮಾಡಿಸುವಾಗ ಮನೇಲಿ ಪುರೋಹಿತರು ಹೇಳ್ತಾ ಇರ್ತಾರೆ. ಅವ್ರು ಹೇಳ್ತಾಕದು ಅವ್ರದ್ದಲ್ಲ, ಅದು ಹೇಗಿದ್ರು ಹಾಕುವಾಗ ಇದನ್ನು ನಮ್ಮಮ್ಮ, ಇದಂ ನಮ್ಮಮ್ಮ ಅಂತ ಅನ್ಬೇಕು. ಈ ಪಾಪ ಅನ್ಬೇಕಲ್ಲ, ಯಜಮಾನ ಅದು ಅನ್ಬೇಕಲ್ಲ. ಮೆಕ್ಯಾನಿಕಲಿ ಇದಂ ನಮ್ಮಮ್ಮ ಅಂತಿರ್ತಾರೆ. ಅವ್ರಿಗೆ ಗೊತ್ತೂ ಇರಲ್ಲ ಅದಕ್ಕೆ ಹೇಳ್ತಾರೆ ಅಂತ. ಪುರೋಹಿತರೇ ಅಂತಿರ್ತಾರೆ. ಹೇಗಿದ್ದರೂ ಅವ್ರದ್ದಲ್ಲ, ಪುರೋಹಿತರದಲ್ಲ, ಅದು ಹಾಕ್ಬೋದು. ಆದರೆ ಇದಂ ನಮ್ಮಮ್ಮ ಭಾಳ ಚೆಂದ ಬರ್ತದೆ ಮಾತದು. ಇದಂ ನಮ್ಮಮ್ಮ ಅಂತ ಅನ್ನಬಾರ್ದು ಅನ್ನೋದು ಯಾವಾಗ ಅಂದಾಗ, ಮಗಳನ್ನು ಧಾರೆ ಎರೆದು ಕೊಡುವಾಗ ಅನ್ನಬಾರ್ದು. ಇದಂ ನಮ್ಮಮ್ಮ ಅನ್ನಬಾರ್ದು. ಅದು ನಂದು, ನಮ್ಮ ಮಗಳು, ನನ್ನ ಮಗಳು ಧಾರೆ ಎರೆದು ಕೊಡ್ತೀನಿ ಅಂತ. ಹಾಗೆ ಹೇಳ್ತಾರೆ, ಮೋಕ್ಷೋಪಾಯಕ್ಕೆ ಒಂದೇ ಒಂದು ಹಾದಿ, ಮೋಕ್ಷೋಪಾಯೋ ನ್ಯಾಸ ಏವ ಜನಾನ ಮುಕ್ತಿ ಮಿಚ್ಛತಾಂ. ಮುಕ್ತಿ ಬೇಕು ಅನ್ನೋರಿಗೆ ಸರ್ವಾರ್ಪಣ ಭಾವ ಹೊಂದಿದ್ರೆ ಸಾಕು, ಮೋಕ್ಷ ಸಿಗ್ತದೆ ಅಂತ. ಮೂರನೇ ಕೊನೆಗೆ ಇನ್ನೊಂದು ಭಾಳ ವಿಚಿತ್ರ ಮಾತಿದೆ. ಸಾಯೋ ಹೊತ್ತಿಗೆ ಯಾವ ಮಾತನ್ನು ಹೇಳಬೇಕು? ನಾವು ಹೇಳ್ತೀವಿ ಸಾಯೋ ಹೊತ್ತಿಗೆ ನಾರಾಯಣನ ನಾಮ ಕೊನೆಗೆ ಬರಬೇಕು ಅಂತ ಬರ್ತದೆ ಹೇಳ್ತೀವಿ. ಇವರು ಹೇಳಿದ್ದೇನೆಂದರೆ, ನನ್ನ ಭಕ್ತರಿಗೆ ಅಂತಿಮ ಸ್ಮೃತಿ ಅವಶ್ಯವಿಲ್ಲ. ನನ್ನ ಭಕ್ತರಾದವರಿಗೆ ಯಾವಾಗಲೂ ಮನಸ್ಸಲ್ಲಿ ಇದ್ದೇ ಇರ್ತಾನೆ ಭಗವಂತ, ಅದರಿಂದ ಅನ್ನೋದು ಕಾರಣ ಇಲ್ಲ ಅಂತ ಹೇಳ್ತಾರೆ. ಮದ್ಭಕ್ತಾನಾಂ ಜನಾನಾಂ ನಾಂತಿ ಸ್ಮೃತಿ ರಿಷ್ಯತೆ. ಕೊನೆಗೆ ನನ್ನಲ್ಲಿ ಭಕ್ತಿ ಇದ್ದರೆ ಅವಸಾನ ಕಾಲದಲ್ಲಿ ನಾನು ಮೋಕ್ಷ ಕೊಡ್ತೀನಿ. ಭಕ್ತಿ ಮಾತ್ರ ಇರಬೇಕು ಸಂಪೂರ್ಣ. ಇದೊಂದು ತನ್ನ ವೈಯಕ್ತಿಕ ಪ್ರಶ್ನೆ ಕೇಳಿರ್ತಾರೆ ರಾಮಾನುಜರು. ನನ್ನ ಮುಂದೆ ಗತಿ ಏನು ನಂದು? ಯಾರನ್ನು ಗುರುಗಳು ಅಂತ ಒಪ್ಕೊಂಡಿದ್ನೋ ಆ ಗುರುಗಳಿಲ್ಲ. ಈಗ ಯಾರನ್ನು ಆಶ್ರಯಿಸಬೇಕು ಮುಂದೆ ಬೆಳಿಬೇಕಾದ್ರೆ ಅಂತ ಅದಕ್ಕೊಂದು ಉತ್ತರ ಸಿಗ್ತದೆ. ಹೇಳ್ತಾರೆ, ಪೂರ್ಣಾಚಾರ್ಯ ಮಹಾತ್ಮಾನಂ ಸಮಾಶ್ರಯ ಗುಣಾಶ್ರಯಂ. ನಿನ್ನ ಮುಂದಿನ ಕಾರ್ಯಕ್ಕಾಗಿ ಮಹಾಪೂರ್ಣರು ಅಂತ ಏನಿದ್ದಾರೋ ಜ್ಞಾನಿಗಳು, ಅವರನ್ನು ಅವಲಂಬಿಸು ಅಂತ ಹೇಳ್ದಂಗೆ ಆಯಿತು. ಅದರ ಮೆಸೇಜ್ ಕ್ಲಿಯರಾಗಿ ಸಿಕ್ಕಂಗೆ ಆಯಿತು. ಈಗ ನೀನು ಮುಂದುವರಿಬೇಕು ಅಧ್ಯಾತ್ಮದಲ್ಲಿ ಅನ್ನೋದಾದರೆ ಮಹಾಪೂರ್ಣರನ್ನು ಆಶ್ರಯಿಸಬೇಕು. ಆಯಿತು, ಮಾಡ್ತೀನಿ ಅಂತ ಸಂತೋಷ ಆಯಿತು ಇವ್ರಿಗೆ. ಹಾಗಾದರೆ ಮಹಾಪೂರ್ಣನ ಆಶ್ರಯಿಸಬೇಕು ಅಂತ ತೀರ್ಮಾನ ಮಾಡಿ ಹೊರಡೋಣ ಶ್ರೀರಂಗಮಕ್ಕೆ ಅಂತ ಹೊರಟರು. ಅದೇ ಸಮಯಕ್ಕೆ ಅಲ್ಲೇನಾಗಿದೆ ಅಂದರೆ, ಯಮುನಾಚಾರ್ಯ ತೀರ್ಕೊಂಡ ಮೇಲೆ ಪೀಠಾಧಿಪತಿ ಯಾರೂ ಇಲ್ಲ, ಅಲ್ಲಿ ನೋಡ್ಕೊಳ್ಳೋಕೆ ಯಾರೂ ಇಲ್ಲ. ಇನ್ನು ಯಾರನ್ನ ಆರಿಸ್ಬೇಕು?
ಯೋಗ್ಯರನ್ನು ತಂದು ಕೂಡಿಸ್ಬೇಕಲ್ಲ ಪೀಠಕ್ಕೆ ಅಂತ ಭಕ್ತರೆಲ್ಲ ಸೇರಿಕೊಂಡಿದ್ದರು. ಮಹಾಪೂರ್ಣರ ನೇತೃತ್ವದಲ್ಲಿ ಕೂತ್ಕೊಂಡಿದ್ದರು. ಕೊನೆಗಂದ್ರಂತೆ ಹೇಗಿದ್ದರೂ ನಮ್ಮ ಯಮುನಾಚಾರ್ಯರಿಗೆ ರಾಮಾನುಜನ ಮೇಲೆ ಆಸೆ ಇತ್ತು, ಕರ್ಕೊಂಬರ್ಬೇಕು ಅಂತ. ಅದಕ್ಕೋಸ್ಕರ ಸ್ತೋತ್ರ ರತ್ನ ಕಳಿಸ್ಕೊಟ್ರು, ಎಲ್ಲ ಮಾಡಿದರು. ಅವ್ರನ್ನೇ ಕರ್ಕೊಂಬಂದ್ಬಿಡಿ, ಮಹಾಪೂರ್ಣರೇ ನೀವೇ ಹೋಗಿ ಕರ್ಕೊಂಬಂದ್ಬಿಡಿ, ಅವ್ನ ಪೀಠಕ್ಕೆ ಕೂಡಿಸ್ಬಿಡೋಣ ಅಂತಂದರು. ಇಲ್ಲಿ ರಾಮಾನುಜರು ಇಲ್ಲಿಂದ ಹೊರಟರು ಶ್ರೀರಂಗಮಕ್ಕೆ. ಅಲ್ಲಿ ಶ್ರೀರಂಗಮಿಂದ ಅವ್ರು ಹೊರಟರು ಇವ್ರು ಕರ್ಕೊಂಬರೋದಕ್ಕೆ. ದಾರಿಯಲ್ಲಿ ಮಧುರಾಂತಕ ಅಂತ ಒಂದು ಊರು ಬರ್ತದೆ. ತಾವು ದಯವಿಟ್ಟು ತಮಿಳ್ನಾಡಿಗೆ ಹೋದರೆ ಜಾಗ ನೋಡ್ಕೊಂಬರ್ಬೇಕು. ನಾನು ಇದು ಬರೀಬೇಕಾದ್ರೆ ಅವಾಗ ಸ್ಟಡಿ ಮಾಡಬೇಕಾದ್ರೆ ಹೋಗಿ ನೋಡ್ಕೊಂಬಂದೆ ದೇವಸ್ಥಾನದಲ್ಲಿ. ಸಣ್ಣ ದೇವಸ್ಥಾನ. ಆ ಜಾಗದಲ್ಲಿ ಇಬ್ಬರು ಭೇಟಿ ಆಗ್ತಾರೆ. ಈ ಕಡೆಯಿಂದ ಹೋಗೋ ಮಹಾಪೂರ್ಣರು, ಆ ಕಡೆ ಬರೋ ರಾಮಾನುಜರು ಇಬ್ಬರು ಮಧುರಾಂತಕ ದೇವಸ್ಥಾನದಲ್ಲಿ ಭೇಟಿ ಆಗ್ತಾರೆ. ಭೇಟಿಯಾಗಿ ಕೂತ್ಕೊಂಡು ಚಿಂತೆ ಮಾಡ್ತಾ ಆ ಕೋದಂಡರಾಮ ದೇವಸ್ಥಾನ ಭಾಳ ಚೆಂದಾಗಿರೋ ವಿಗ್ರಹ, ಅದು ರಾಮನ ವಿಗ್ರಹ. ಅಲ್ಲಿ ಕೂತ್ಕೊಂಡು ಹೇಳ್ತಾರೆ, ನೋಡಿ ಹಿಂಗಾಗಿದೆ, ನನಗೂ ಸಾಕಾಗಿದೆ, ಸಂಸಾರ ಬಿಡಬೇಕು ಅಂದ್ಕೊಂಡಿದ್ದೀನಿ, ಸನ್ಯಾಸ ತೊಗೋಬೇಕಂತ ಇವ್ರು ಹೇಳೋದಕ್ಕೂ ನಮಗೆ ಸನ್ಯಾಸ ಕಾದಿದೆ, ನೀವು ಬನ್ನಿ ಅಂತ ಅವ್ರು ಹೇಳೋದಕ್ಕೂ ಅಲ್ಲೇ ಅವರಿಗೆ ತ್ರಿಪುಂಡ್ರ ಧಾರಣೆ ಮಾಡಿಸಿ ಅವರಿಗೆ ದಾಸನಾಮ ಅನುಗ್ರಹ ಮಾಡಿ ಆ ಪವಿತ್ರ ಮಂತ್ರಗಳನ್ನು ಮಹಾಪೂರ್ಣರು ಕೊಡ್ತಾರೆ. ಕೊಟ್ಟು ಆ ಸ್ಥಾನವನ್ನು ತುಂಬಬೇಕಪ್ಪ ನೀನು, ಯಮುನಾಚಾರ್ಯ ಸ್ಥಾನವನ್ನು ಅಂತ ಹೇಳ್ತಾರೆ. ಇದು ನಡೆದದ್ದು ಯಾವಾಗ ಅಂತ ದಾಖಲೆ ಮಾಡಿಟ್ಟಿದ್ದಾರೆ. ನನಗೆ ಅದು ಶ್ರೀ ವೈಷ್ಣವ ಪರಂಪರೆ ಬಗ್ಗೆ ಒಂದು ಸಂತೋಷ ಅಂದರೆ ಪ್ರತಿಯೊಂದಕ್ಕೂ ದಾಖಲೆ ಇಟ್ಟಿದ್ದಾರೆ ರೀ ಅವರು. ನಾನು ಸುಮಾರು ಶ್ರೀರಂಗಮಲ್ಲಿ ಒಂದು 4-5 ದಿವಸ ಇದ್ದು ಅಲ್ಲಿ ಆರ್ಕೈವ್ಸ್ದು ಪರಿಚಯ ಮಾಡ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಜೆರಾಕ್ಸ್ ಮಾಡ್ಕೊಂಬಂದಿದ್ದೆ, ಕಾಪಿ ಮಾಡ್ಕೊಂಬಂದಿದ್ದೆ. ದಾಖಲೆ ಇಟ್ಟಿದ್ದಾರೆ ನೋಡಿ. ತಮಿಳು ಪಂಚಾಂಗದ ಅವನಿ ಮಾಸ ಶುಕ್ಲ ಪಕ್ಷ ಪಂಚಮಿ ತಿಥಿಯಲ್ಲಿ ಇವತ್ತಿಗೂ ಕೂಡ ಆ ಕ್ಷೇತ್ರವನ್ನು ದ್ವಯಂವಿಳಿಂದ ತಿರುಪತಿ ಅಂತ ಕರೀತಾರೆ. ದ್ವಯಂವಿಳಿಂದ ತಿರುಪತಿ ಅಂತ ಅಂದರೆ ಇದು ಬಂದಿದ್ದಾನೆ ಭಗವಂತ, ಇಲ್ಲಿದ್ದಾನೆ, ಅವನು ಸಾಕ್ಷಿಯಾಗಿ ಇವರಿಬ್ಬರು ಸೇರಿಕೊಂಡಿದ್ದರು ಅಂತ ಇವತ್ತಿಗೂ ಹಬ್ಬ ಮಾಡ್ತಾರೆ, ಉತ್ಸವ ಮಾಡ್ತಾರೆ. ಅವರಿಬ್ಬರು ಸೇರಿದ ದಿನವನ್ನು ಮಾಡ್ತಾರೆ. ನಂತರ ಇವರೊಂದು ಬೇಡಿಕೆ ಕೊಟ್ಟರು. ಯಾರು ಮಹಾಪೂರ್ಣರಿಗೆ ರಾಮಾನುಜರು ಹೇಳಿದರು, ನಾನು ಬರ್ತೀನಿ ಸ್ವಾಮಿ, ಆದರೂ ತಯಾರಾಗಬೇಕು, ನಾನು ಸನ್ಯಾಸಿಕೆಯನ್ನು ಕೂಡಿಸ್ಬಿಡ್ತೀರಿ ನೀವು, ನನ್ನ ಮನಸ್ಸು ತಯಾರಾಗಿದೆ, ಬಟ್ ಬುದ್ಧಿ ತಯಾರಾಗಿಲ್ಲ, ಇನ್ನು ನನಗೆ ಜ್ಞಾನ ಬೇಕು, ಅದಕ್ಕೋಸ್ಕರ ಒಂದು ಬೇಡ್ಕೋತೀನಿ ನಿಮ್ಮನ್ನು, ಮಹಾಪೂರ್ಣರು ಬಂದುಬಿಡಿ ನಮ್ಮ ಕಡೆಗೆ, ಕಾಂಚಿಗೆ ಬನ್ನಿ, ಇರೋಕ್ಕೆ ವ್ಯವಸ್ಥೆ ಮಾಡ್ತೀನಿ, ಪರಿವಾರ ಎಲ್ಲ ಬಂದುಬಿಡಿ, ಒಂದು 6 ತಿಂಗಳಲ್ಲಿ ಮಾತ್ರ ಕೂತ್ಕೋಬೇಕು. ನನಗೆ ಸಂಸ್ಕೃತ ಸಾಹಿತ್ಯ ಎಲ್ಲ ಗೊತ್ತಿದೆ, ವೇದಾಂತ ಗೊತ್ತಿದೆ ನನಗೆ, ಆದರೆ ತಮಿಳು ಪರಂಪರೆ ಗೊತ್ತಿಲ್ಲ. ನಾನು ಹೇಳಿದ ಹಾಗೆ ಅಳ್ವಾರರು ಬರೆದದ್ದೆಲ್ಲ ತಮಿಳಲ್ಲಿರೋದು, ಅವು ನನಗೆ ಗೊತ್ತಿಲ್ಲ. ನಾಲಾಯಿರಂ ಅಂತ ಹೇಳಿದೆ ನಾನು, ಆ ನಾಲಾಯಿರಂ ಗೊತ್ತಿಲ್ಲ, ನಾನು ಕಲಿಸ್ಕೊಡ್ಬೇಕು, ನೀವು ಒಂದು 6 ತಿಂಗಳು ನಾನು ಪ್ರಯತ್ನ ಮಾಡಿ, ಅದಾದಮೇಲೆ ಸನ್ಯಾಸ ತೊಗೋತೀನಿ. ಇಟ್ಸ್ ಒನ್ ಆಫ್ ದಿ ಬ್ಯೂಟಿಫುಲ್ ಥಿಂಗ್ಸ್, ಐ ಲೈಕ್ ಇಟ್. ರಾಮಾನುಜರು ಚಾನ್ಸ್ ಸಿಕ್ತಲ್ಲ ಅಂತ ಪೀಠದ ಮೇಲೆ ಕೂಡಲಿಲ್ಲ. ನೀವು ಪೀಠಕ್ಕೆ ಬನ್ನಿ ಅಂತ ಕರೆಯೋಕೆ ಬಂದರೂ ಕೂಡ ನಾನು ಅರ್ಹತೆ ಸಂಪಾದನೆ ಮಾಡಬೇಕು. ಅದಕ್ಕೋಸ್ಕರ ನನಗೆ ಒಂದು ಭಾಗ ಗೊತ್ತು, ಈ ತಮಿಳು ಭಾಗ ನನಗೆ ಅಷ್ಟು ತಿಳಿದಿಲ್ಲ, ನಾಲಾಯಿರಂ ತಿಳಿದಿಲ್ಲ, ಪ್ರಬಂಧಗಳು ತಿಳಿದಿಲ್ಲ, ದಯವಿಟ್ಟು ಕಲಿಸ್ಕೊಡಿ ಅಂತ ಕೇಳಿದ್ರಂತೆ. ನೋಡಿ, ಮನೆ ಕರ್ಕೊಂಬರ್ತಾರೆ ಮಹಾಪೂರ್ಣರ ಅವ್ರನ್ನ ಹೆಂಡತಿಯನ್ನು ಕರ್ಕೊಂಬಂದು ತಮ್ಮ ಮನೆಯಲ್ಲಿ ಅರ್ಧ ಭಾಗ ಮಾಡಿ ಅರ್ಧ ಭಾಗದಲ್ಲಿ ಅವ್ರು ಇರ್ತಾರೆ. 6 ತಿಂಗಳು ಸತತವಾಗಿ ಅವ್ರ ಮುಂದೆ ಕೂತ್ಕೊಂಡು ಆ ನಾಲಾಯಿರಂ ಎಲ್ಲ ಕಳ್ಕೊಂಡ್ರು. ಯಾಕಂದರೆ ತಾವು ಸಂಸ್ಕೃತದಲ್ಲಿ ಕಲ್ತದ್ದು ಈ ತಮಿಳಲ್ಲಿ ಕಲ್ತದ್ದು ಸಂವಾದಿ ಆಗಿದ್ದಾವೋ ಇಲ್ಲೋ ನೋಡಬೇಕಲ್ಲ, ಅದಕ್ಕೋಸ್ಕರ ಮಾಡಿದರು. ಅದಕ್ಕೊಂದು ಕಲಿತಾ ಇದ್ದರು. ಆಗೊಂದು ಘಟನೆ ಆಯಿತು, ಅದು ಹೇಳೋದು ಬೇಡ ಅಂತ ಬಿಟ್ಟಿದ್ದೀನಿ ನಾನೇ, ಯಾಕಂದರೆ ಯಾರ ಬಗ್ಗೆ ನೆಗೆಟಿವ್ ಇಂಪ್ರೆಷನ್ ಬರಬಾರ್ದು ಅಂತ ಅನ್ನೋದಕ್ಕೋಸ್ಕರ. ಅಲ್ಲೊಂದು ಘಟನೆ ಆಗಿ ಅವ್ರ ಹೆಂಡತಿ, ಮಹಾಪೂರ್ಣರ ಹೆಂಡತಿಗೆ ಅಪಮಾನ ಮಾಡ್ತಾರೆ. ಆ ಕ್ಷಣಕ್ಕೆ ಅವರು ಸಾಕು, ನನಗೆ ಸಂಸಾರ ಸಾಕು ಅಂತ ಬಿಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಮಾಡಿ ಏನು ಮಾಡ್ತಾರೆ, ತನಗಿದ್ದಂಥ ಆಸ್ತಿ ಏನು ಬಂದಿತ್ತು, ಮನೆತನದ ಬಂದಂಥ ಆಸ್ತಿ ಎಲ್ಲವನ್ನೂ ಹೆಂಡತಿಗೆ ಕೊಟ್ಬಿಡ್ತಾರೆ. ಕೊಟ್ಬಿಟ್ಟು ಆಕೆ ಜೀವನಕ್ಕೆ ಭದ್ರತೆ ಮಾಡಿ ಆಗೋ ಹಾಗೆ ಎಲ್ಲ ಮಾಡಿ ತವ್ರ ಮನೆಗೆ ಕಳಿಸಿ, ಇನ್ನು ಸನ್ಯಾಸಕ್ಕೆ ತಯಾರಾಗಿದ್ದೀನಿ ನಾನು ಅಂತ ಹೇಳಿಬಿಡ್ತಾರೆ. ಈ ಘಟನೆಯಿಂದ ಬೇಜಾರಾಗಿ ಮಹಾಪೂರ್ಣರು ವಾಪಸ್ ಹೋಗ್ಬಿಡ್ತಾರೆ. ಹೆಂಡತಿಗೆ ನೋವಾಯ್ತಲ್ಲ, ಅಪಮಾನ ಆಯ್ತಲ್ಲ ಅಂತ ಹೇಳಿ ಮಹಾಪೂರ್ಣರು ಅವ್ರ ಹೆಂಡತಿ ಊರಿಗೆ ಹೋಗ್ಬಿಡ್ತಾರೆ. ಇವ್ರು ಸನ್ಯಾಸ ಯಾರನ್ನು ತೊಗೋಬೇಕು? ಸನ್ಯಾಸ ಸಾಮಾನ್ಯ ಸನ್ಯಾಸ ಕೊಡಬೇಕಾದ್ರೆ ಯಾರೊಬ್ಬರು ಹಿರಿಯ ಸನ್ಯಾಸಿಗಳು ಸಣ್ಣವ್ರಿಗೆ ಕೊಡಬೇಕು. ಯಾರೂ ಇಲ್ಲ ಈಗ ಅಲ್ಲಿ ಯಮುನಾಚಾರ್ಯರಿಲ್ಲ, ಪೀಠ ಖಾಲಿ ಇದೆ. ಮಹಾಪೂರ್ಣರು ಗುರುಗಳಂದ್ರೆ ಸನ್ಯಾಸಿಗಳಲ್ಲ, ಅವರು ಏನು ಮಾಡಬೇಕು? ಇದು ನಾನು ಹೇಳೋದು ಸ್ವಾಮಿ, ಬೇರೆ ಪ್ರಾಣಿಗಳಿಗೆ ಹಾದಿ ಬೇಕು, ಸಲಗಕ್ಕೆ ಹಾದಿ ಬೇಕಾಗಿಲ್ಲ, ಹೋದದ್ದೇ ದಾರಿ ಅಲ್ವಾ? ಸಲಗ ಹೋದರೆ ದಾರಿ ಮಾಡ್ಕೊಂಡು ಹೋಗುತ್ತೆ. ಹಾಗೆ ರಾಮಾನುಜರು ಏನು ಮಾಡಿದರು, ನನ್ನ ಗುರುಗಳು ಯಮುನಾಚಾರ್ಯರು ಅಂತ ಒಪ್ಕೊಂಡ್ಬಿಟ್ಟಿದ್ದೀನಿ, ಅವರ ಸ್ಮರಣೆಯಲ್ಲಿ ನಾನು ಸನ್ಯಾಸ ತಗೋತೀನಿ ಅಂದ್ಬಿಟ್ರು. ಸರಸರ ಒಂದು ಶಿಷ್ಯವರಿಂದ ಕರ್ಕೊಂಡ್ರು. ಕಮಂಡಲು, ಕಾಷಾಯ, ತ್ರಿದಂಡ, ಜಲಪವಿತ್ರ, ಯಜ್ಞೋಪವಿತ, ಗೋಪುಚ್ಛ ಎಲ್ಲ ತೊಗೊಂಡ್ಬಿಟ್ಟು ಕಾಂಚಿ ಗುಡಿಗೆ ಹೋಗಿ ಅಲ್ಲಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ, ಅನಂತ ಸರಸ್ಸು ಅಂತ ಒಂದಿದೆ, ಆ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿದರು. ತಾವೇ ದೀರ್ಘದ ನಮಸ್ಕಾರ ಹಾಕಿ, ಈ ಕ್ಷಣಕ್ಕೆ ನಾನು ಸನ್ಯಾಸಿ ಆದೆ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ಟು ಸೀದಾ ಗುಡಿಗೆ ಬಂದರು. ಗುಡಿಗೆ ಬಂದಾಗ
ಕೆಲವು ನಾವು ಪವಾಡಗಳನ್ನ ಹೇಳ್ತಿಲ್ಲ, ನಂಬಬೇಕು ಬಿಡಬೇಕು, ನಂಬಿಬಿಟ್ಟಿದ್ದು. ಅಂದರೆ ಭಕ್ತಿಯ ಉತ್ಕಟತೆಯಲ್ಲಿ ಕೆಲವು ಮಾತುಗಳು ಹಾಗೆ ಬರ್ತದೆ. ಅವ್ರು ಹೋದಾಗ ತಾನೇ ಗಂಟೆ ಬಡಿಯೋಕ್ಕೆ ಶುರು ಆಯ್ತಂತೆ ದೇವಸ್ಥಾನದಲ್ಲಿ. ತಾನೇ ಮಂಗಳಾರತಿ ಆದಂಗೆ ಆಯಿತು. ವರದರಾಜ ಮಾತು ಕೊಟ್ಟಂಗಾಯಿತು. ಕಾಂಚೀಪುರರು ಒಳಗಿಂದ ಬಂದರಂತೆ. ಬಂದು ವರದರಾಜನ ಅಪ್ಪಣೆಯಾಗಿದೆ, ನಿನ್ನ ಸನ್ಯಾಸ ಒಪ್ಪಿತಾಯಿತು, ನಿನಗೆ ಯತಿರಾಜ ಅಂತ ಬಿರುದು ಕೊಟ್ಟಿದ್ದಾರೆ ಅಂತ ಹೇಳಿದ್ರಂತೆ. ಅವತ್ತಿಂದ ಯತಿರಾಜರಾದರು. ಯತಿರಾಜರಾಗಿ ಅವ್ರು ಸಂಬೋಧನೆ ಮಾಡಿ ಒಂದು ಸ್ತೋತ್ರ ಮಾಡಿದ್ರಂತೆ ಕಾಂಚೀಪುರರು. ರಾಮಾನುಜಾಯ ನಾಥಾಯ ಯತೀಂದ್ರಾಯ ಮಹಾತ್ಮನೆ ಕೃಪಾಪಾತ್ರ ಪ್ರಸನ್ನಾಯ ಲಕ್ಷ್ಮಣಾರ್ಯಾಯತೇ ನಮಃ ಅಂತ. ಲಕ್ಷ್ಮಣಾರ್ಯಾಯತೇ ನಮಃ. ಲಕ್ಷ್ಮಣ ಅವನು ರಾಮಾನುಜ ಅಂತ ಹೇಳಿ ಮಾಡಿದ್ದು. ರಾಮಾನುಜ ಸಂಸಾರ ಬಿಟ್ಟು ಸನ್ಯಾಸ ತಗೊಂಡ್ರು.